ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರು ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಬರಿಬೇಡಿ. ಇವತ್ತು ಸೂಪರ್ ಆಗಿರೋದು ಒಂದು ರೆಸಿಪಿ ತಗೊಂಡಿದ್ದೀನಿ. ಮಕ್ಕಳಿಗೆ ನೋಡಕ್ಕಂತೂ ಖುಷಿ ಆಗುವಂತ ರೆಸಿಪಿ ಇದು. ನೋಡಕ್ ತುಂಬಾ ಕಲರ್ಫುಲ್ ಆಗಿದೆ ಹಾಗೂ ಮತ್ತು ಕ್ವಿಕ್ ಆಗಿ ಮಾಡೋಂತ ರೆಸಿಪಿ ಇದು. ತರಕಾರಿಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ಇದು ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ ತಿನ್ನಕ್ ಏನಾರು ಕೊಡಿ ಅಂದಾಗ ಪಟ್ ಅಂತ ಮಾಡುವಂತ ರೆಸಿಪಿ ಇದು. ಬನ್ನಿ ಈಗ ಹಾಗಾದ್ರೆ ಈ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಸ್ಟೋವ್ ಅಲ್ಲಿ ನೀರ್ನ ಕಾಯಕ್ಕೆ ಇಟ್ಕೋಬೇಕು. ಸ್ವಲ್ಪ ಕುದಿಯಕ್ ಶುರು ಆಗಿದೆ ಅಂದಾಗ ಒಂದು ಬೌಲ್ ಪಾಸ್ತಾ ತಗೋಬೇಕು. ನಿಮಗೆ ತರಕಾರಿ ಯಾವ್ದು ಬೇಕಾದ್ರೂ ತಗೋಬಹುದು. ನಾನು ಇಲ್ಲಿ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ, ಮಕ್ಳು ಟೇಸ್ಟಿ ಆಗಿರುತ್ತೆ ಅಂತ ಹೇಳಿ. ಬಟಾಣಿ, ಕ್ಯಾರೆಟ್ ಹಾಗೆ ಆಲೂಗೆಡ್ಡೆ, ನಿಮ್ಗೆ ಬೀನ್ಸ್ ಬೇಕಾದ್ರೂ ತಗೋಬಹುದು. ಇಲ್ಲ ನಿಮ್ಗೆ ಏನಾದ್ರು ಈರುಳ್ಳಿ ಇದು ಬೇಕಾದ್ರೂ ತಗೋಬಹುದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ತರಕಾರಿಗಳನ್ನ ತಗೊಂಡು ಬಾಯ್ಲ್ ಗಾಗಿ ಇಡ್ಬೇಕು. ಎಲ್ಲಾ ತರಕಾರಿನ ನೀರ್ ಕುದೀತಾ ಇದೆ ಅನ್ನೋ ಟೈಮಲ್ಲೇ ತರಕಾರಿನ ಹಾಕ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಇಲ್ಲಿ. ಹಾಗೆ ಒಂದು 2 ರಿಂದ 3 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಯಾಕಂದ್ರೆ ಪಾಸ್ತಾ ಅದು ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು, ಹಾಗಾಗಿ ಬಿಡಿ ಬಿಡಿಯಾಗಿರುತ್ತೆ. ತರಕಾರಿನೂ ಚೆನ್ನಾಗಿ ಬೇಯುತ್ತೆ, ಪಾಸ್ತಾನು ಬೇಯಿಸುತ್ತೆ. ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ನೀರ್ ಚೆನ್ನಾಗಿ ಕುದ್ದಾದ್ಮೇಲೆ ಸ್ಟೋವ್ ಹೊತ್ತಿಸ್ಕೊಳ್ಳಿ. ಸೊ ಅದಕ್ಕೆ ಒಂದು 3 ರಿಂದ 4 ಸ್ಪೂನು ಆಯಿಲ್ ಹಾಕೊಳ್ಳಿ. ಅದಕ್ಕೆ ಆಯಿಲ್ಗೆ ಸ್ವಲ್ಪ ಈರುಳ್ಳಿ ಹಾಕಿ, ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಟೊಮೊಟೊ ಹಾಕಿ. ನಿಮ್ಗೆ ಇದಕ್ ಜೊತೆ ಒಂದು ಕ್ಯಾಪ್ಸಿಕಮ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಅದು ಸ್ವಲ್ಪ ಸಾಫ್ಟ್ ಆಗ್ಬೇಕು. ಟೊಮೊಟೊ ಸಾಫ್ಟ್ ಆದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಬೇಕು, ಇಲ್ಲಾಂದ್ರೆ ಕ್ರಂಚಿ ಕ್ಯಾಪ್ಸಿಕಮ್ ಅಲ್ಲಿ ಅದು ಟೇಸ್ಟಿ ಹೋಗಲ್ಲ. ನಾನು ಟೊಮೊಟೊ ಸಾಸ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಚಿಲ್ಲಿ ಸಾಸ್ ತಗೋತಾ ಇದ್ದೀನಿ. ಚಿಲ್ಲಿ ಸಾಸು ಮಕ್ಳಿಗೆ ಗೊತ್ತಾಗೋದೇ ಇಲ್ಲ ಮೆಣಸಿನಕಾಯಿ ಹಾಕಿದ್ದಾರೆ ಅಂತ ಹೇಳಿ. ನೀವ್ ಇದಕ್ಕೆ ವಿನಿಗರು ಹಾಕ್ಬೋದು, ಸೋಯಾ ಸಾಸ್ ಹಾಕ್ಬೋದು. ನಾನ್ ಮಕ್ಳು ತಿನ್ನೋದ್ರಿಂದ ತುಂಬಾ ಮಸಾಲೆ ಐಟಮ್ಗಳನ್ನ ಹಾಕಿಲ್ಲ. ಧನಿಯಾ ಪುಡಿ ಒಂದ್ ಸ್ವಲ್ಪ, ಹಾಗೆ ಗರಂ ಮಸಾಲ ಸ್ವಲ್ಪ, ಆಮೇಲೆ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ. ಯಾಕಂದ್ರೆ ನಾವ್ ಅಲ್ಲಿ ತರಕಾರಿ ಬೇಯಿಸೋದಕ್ಕೂ ಉಪ್ಪು ಹಾಕಿರೋದ್ರಿಂದ ಇದ್ರಲ್ಲಿ ನೋಡಿ ಟೇಸ್ಟ್ಗೆ ತಕ್ಕಾಗಿ ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಇದಕ್ಕೆ ತರಕಾರಿನ ಮಿಕ್ಸ್ ಮಾಡಿ. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಹೊರಗಡೆಯಿಂದ ಮನೆಗೆ ಬಂದಾಗ ಏನಪ್ಪಾ ಮಾಡ್ಕೋಬಹುದು ಅನ್ನೋ ಟೈಮಲ್ಲಿ ಈ ಪಾಸ್ತಾ ನಿಮ್ಗೆ ತುಂಬಾ ಟೇಸ್ಟಿ ಆಗಿ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ವೆಜಿಟೇಬಲ್ಸ್ ಗಳು ಜಾಸ್ತಿ ಇರೋದ್ರಿಂದ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ. ನಾನ್ ಮಿಕ್ಸ್ ಮಾಡಾದ್ಮೇಲೆ ಅದು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ. ಮಕ್ಳುಗಳು ತರಕಾರಿ ತಿನ್ನಲ್ಲ ಅಂದಾಗ ಪಾಸ್ತಾ ಜೊತೆ ತಿನ್ನೋ ತರ ಮಾಡೋ ಹಾಗೆ ಪಾಸ್ತಕ್ಕೆ ಹೆಚ್ಚು ತರಕಾರಿ ಹಾಕ್ದಾಗ ಮಕ್ಳು ಸೈಲೆಂಟ್ ಆಗಿ ತಿಂತಾರೆ. ಡ್ರೈ ಆಗಿ ತಿನ್ನಕ್ ಇಷ್ಟ ಆಗಲ್ಲ ಅಂದ್ರೆ ಒಂದು ಜಾರ್ಗೆ ಮೊಟ್ಟೆ ಒಂದ್ 5-6 ಚಿಪ್ಪೆ ತೆಗ್ದಿರುತ್ತೋ ಬಾದಾಮಿ ಹಾಕೊಳ್ಳಿ. ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಳ್ಳಿ. ಹಾಗೆ ಉಪ್ಪು ಒಂದು ಸ್ವಲ್ಪ, ಯಾಕಂದ್ರೆ ಟೇಸ್ಟಕ್ಕೆ ಒಂದೇ ನಾವು ಮೊಟ್ಟೆ ಹಾಕಿರೋದ್ರ ನೋಡ್ ಹಾಕೊಳ್ಳಿ. ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಒಂದು 2 ಅಥವಾ 3 ಬೆಳ್ಳುಳ್ಳಿ ಹಾಕೊಳ್ಳಿ. ಹಾಕೊಂಡು ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಆಡಿಸಿ. ಈ ಪೇಸ್ಟ್ ನ ಪಾಸ್ತಾದೊಳಕ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರೋಟೀನ್ ತುಂಬಾ ಹೆಚ್ಚಾಗಿರುತ್ತೆ. ಪಾಸ್ತಾ ಜೊತೆ ಮಕ್ಕಳಿಗೆ ಮೊಟ್ಟೆ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬಾ ಟೇಸ್ಟ್ ಕೊಡುತ್ತೆ. ಮಕ್ಕಳು ಹೆಲ್ತ್ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ಒಳ್ಳೆ ಪ್ರೋಟೀನ್ಗಳ ಭಂಡಾರ ಅಂತ ಹೇಳ್ತಾರೆ. ಇದನ್ನ ಮಿಕ್ಸ್ ಮಾಡಿ ಇದನ್ನ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಪಾಸ್ತಾ ಬಿಸಿ ಬಾಣ್ಲಿಲಿ ಇರೋದ್ರಿಂದ ಹಾಗೆ ಮಿಕ್ಸ್ ಮಾಡಿ ಮಕ್ಳು ಕೊಡಿ. ತುಂಬಾ ಟೇಸ್ಟಿ ಅನ್ಸುತ್ತೆ. ಟೊಮೊಟೊ ಕೆಚಪ್ ನ ಲೈಟ್ ಆಗಿ ನಾನು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಮಕ್ಳಿಗೆ ಅದು ಸ್ವೀಟಿ ಅನ್ಸೋದ್ರಿಂದ ಚೆನ್ನಾಗಿ ತಿಂತಾರೆ ಅಂತ ಹೇಳಿ. ನಾನು ಚಿಲ್ಲಿನ ಇಲ್ಲಿ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಕ್ಕಳು ಖಾರ ಜಾಸ್ತಿ ಅಂತಾರೆ ಅಂತ. ನೋಡಿ, ಇದು ತುಂಬಾ ಟೇಸ್ಟಿ, ಆರೋಗ್ಯಕರವಾಗಿದ್ದು. ಮನೆಯಲ್ಲಿ ಟ್ರೈ ಮಾಡಿ. ನಾನ್ ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ.